ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಮಿತ್ರರಿಗೆ ನಮಸ್ಕಾರಗಳು. ನೀವು ಮಾಧ್ಯಮ ಮಿತ್ರರು ಈ ದೇಶದ ಒಂದು ಅವಿಭಾಜ್ಯ ಅಂಗ. ನೀವು ನಿರ್ಭೀತಿಯಿಂದ ಸುದ್ದಿನ ಪ್ರಸಾರ ಮಾಡಬೇಕು, ನೈತಿಕತೆಯನ್ನು ಎತ್ತಿಡಿಯುವಂಥ ಕೆಲಸ ನಿಮ್ಮದು. ಒಂದು ಸಮಾಜ ಎಲ್ಲಿ ಒಂದು ಆಡಳಿತ ಇದರಲ್ಲಿ ದಾರಿ ತಪ್ಪು ಹೋಗ್ತಾ ಇದೆ, ಅದನ್ನು ಸರಿದಾರಿಗೆ ತರುವಂಥ ಪಾತ್ರ ನಿಮ್ಮ ಮಾಧ್ಯಮದವರು ಬಹಳ ಮುಖ್ಯವಾದದ್ದು. ಅದನ್ನು ತಮಗೆ ಅಭಿನಂದಿಸ್ತೀನಿ. ಯಾಕಂದರೆ ಮೊನ್ನೆ ನಾನು ಒಂದು ಪ್ರಶಾಂತ್ ರೆಡ್ಡಿ ಮತ್ತು ಇನ್ನೊಬ್ಬರು ಮೇಲೆ ನಾನು ಇಲ್ಲಿ ದೂರನ್ನು ಕೊಟ್ಟಿದ್ದೆ. ತುಂಬ ಇಲ್ಲಿ ಅನೈತಿಕವಾಗಿ ಬೇರೆ ಬೇರೆ ಖಾಸಗಿ ವ್ಯಕ್ತಿಗೆ ದರ್ಬಾರು ಮಾಡ್ತಾಯಿದ್ದಾರೆ ಅಂತ. ಇವತ್ತಿನ ದಿನ ನಮ್ಮ ಇದಕ್ಕೆ ಸ್ಪಂದನೆ ಮಾಡಿ ಮುಖ್ಯಾಧಿಕಾರಿಗಳು ಅವರಿಬ್ಬರನ್ನು ನಾನು ಯಾರಿದ್ದು ಮಾಡ್ತಾ ನೋಡಿ ತೆಗೆದಾಕ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಬೇರೆ ಬೇರೆ ಒಂದು ಅಜೆಂಡಾ ಇದು, ಅಭಿವೃದ್ಧಿ ಕಾಮಗಾರಿ ಬಗ್ಗೆ, ಬೇರೆ ಬೇರೆ ಊರಿನ ಸಮಸ್ಯೆ ಬಗ್ಗೆ ಎಲ್ಲ ಹೇಳಿದ್ದೀವಿ. ಅದ್ರ ಬಗ್ಗೆ ನಾನು ಸಕಾರಾತ್ಮಕವಾಗಿ ನಾನು ಮಾಡ್ತೀನಿ, ಕೆಲಸಗಳು ನಾನು ತೊಗೊತೀನಿ. ನಾನು ಬಂದು ಈಗ ಒಂದು 2-3 ತಿಂಗಳಾಗಿದೆ. ಬೇರೆ ಯಾರ್ಯಾರು ಹಿಂದೆ ಮಾಡಿದ್ದಾರೆ ಆ ಲೋಪದೋಷನೆಲ್ಲ ನಾನು ಸರಿಪಡಿಸಿ ಈ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ನಾನು ಅಭಿವೃದ್ಧಿ ಕಾರ್ಯ ಮತ್ತು ಜನಪರ ಕಾಳಜಿಯನ್ನು ವಹಿಸಿ ನಾನು ಜನಪರ ಕೆಲಸ ಮಾಡ್ತೀನಿ ಅಂತ ಇವತ್ತಿನ ದಿನದಲ್ಲಿ ಹೇಳಿದ್ದಾರೆ. ಅದರಿಂದ ಅವರಿಗೆ ನಾನು ಮೊದಲಾಗಿ ಧನ್ಯವಾದ ಅರ್ಪಿಸ್ತೀನಿ. ಅವರು ಯಾವ ರೀತಿ ಈಗ ಹೇಳಿದ್ದಾರೆ ಆ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಜನಪರ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗಿ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ಹತ್ರ ನಾನು ಬೇಡ್ಕೊತಾ ಇದ್ದೀನಿ. ಹಾಗೆ ತಾವು ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಸುದ್ದಿಯನ್ನು ವಿಸ್ತಾರ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟು ಎಲ್ಲಿ ಅಡೆತಡೆಗಳಿತ್ತೋ ಅದನ್ನು ಸರಿಪಡಿಸ್ಕೊಂಡು ಸರಿ ರೂಪಕ್ಕೆ ಕಾರ್ಯರೂಪಕ್ಕೆ ತಂದಂಥ ತಾವು ಮಾಧ್ಯಮ ಮಿತ್ರಗಳು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ. ಇವತ್ತಿನ ಅಹವಾಲಲ್ಲಿ ಒಂದು ಆರೋಗ್ಯ ನಿಧಿಯಿಂದ ಆರೋಗ್ಯ ಶಾಖೆ ಅವರು ಪಾವತಿಸಿದಂತಹ ಬಿಲ್ಗಳ ವಿವರ ಬಗ್ಗೆ ಕೇಳಿದ್ದೀನಿ. ಆದಷ್ಟು ಬೇಗ ಈ ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಇದು ತಗೊಂಡ್ಮೇಲೆ ಇದ್ರಿಗೆ ಯಾವುದೇ ಲೋಪದೋಷ ನೋಡಿ ಆಮೇಲೆ ಮುಂದಿನ ನಾನು ಕಾನೂನು ಕ್ರಮ ಕೈಗೊಳ್ತೀನಿ. ದ್ವಂದ್ವ ಹೇಳಿಕೆಗಳು ಕಂಡುಬರ್ತಾ ಇದೆ. ಒಂದು ಮೊದಲು ಏನೋ ಡ್ರೈವರ್ ಅಂತಾರೆ, ಮತ್ತೆ ಇನ್ನೊಂದು ಸರಿ ಬಂದು ಸೂಪರ್ವೈಸರ್ ಅಂತಾರೆ, ಡ್ರೈವರ್ ಅಂದರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ, ಮೌಖಿಕವಾಗಿ ಕೇಳಿ ಏನು ಸರ್ ಈ ಥರ ಹೇಳಿದ್ದೀರಿ ಅಂತ. ಅದಕ್ಕೆ ನಾನು ಬಂದು ಬೇರೆಯವರೆಲ್ಲ ನಾನು ಹೊಸ್ದಾಗಿ ಬಂದಿದ್ದೀನಿ. ಅದಕ್ಕೆ ಹಿಂದಿನ ಯಾರೋ ತೊಗೊಂಡ್ರೆ ಗೊತ್ತಿಲ್ಲ, ನನಗೆ ಈ ಥರ ನನಗೆ ಮಾಹಿತಿ ಕೊಟ್ಟಿದ್ರು, ಅದು ತಪ್ಪಾಗಿದೆ ನನ್ನ ಕಡೆಯಿಂದ, ಅದನ್ನೆಲ್ಲ ಸರಿಪಡಿಸ್ಕೊತೀನಿ ಅಂತ ಹೇಳಿದ್ದಾರೆ. ಮುಂದೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಮೇಲಧಿಕಾರಿಗಳು ಗಮನಕ್ಕೆ ತರುವಂಥ ವಿಚಾರಗಳೇನು ಮುಂದೆ ಇದೆಯಾ ಅಂತ? ಹೌದು, ಮುಖ್ಯ ಅಧಿಕಾರಿಗಳಿಗೆಲ್ಲ ನಾನು ಗಮನಕ್ಕೆ ತರೋವಂಥದ್ದು ನನ್ನಲ್ಲಿದೆ. ಈ ಮಾಹಿತಿ ಹಕ್ಕಿನಡಿ ಕೇಳಿದಂತಹ ಒಂದು ದಾಖಲೆಗಳನ್ನು ತಗೊಂಡಿದ್ದ ನಂತರ ಅದು ನಾನು ಮೇಲಧಿಕಾರಿಗಳು ಕಾನೂನು ಕ್ರಮ ತಗೊಳ್ಳೋಕ್ಕೆ ನನಗೆ ರಹದಾರಿ ಸಿಗ್ತದೆ. ಈಗ ಅನಧಿಕೃತ ವ್ಯಕ್ತಿಗಳು ವ್ಯವಹಾರ ಮಾಡ್ತಿದ್ದಾರೆ ಅಂತ ನೀವು ದೂರನ್ನು ಸಲ್ಲಿಸಿದ್ರಿ, ಅದಕ್ಕೆ ಅವರು ಸ್ಪಂದಿಸಿದ್ದಾರೆ. ಅದು ನಿಮಗೆ ಪಾಸಿಟಿವ್ ಆಗಿ ಒಂದು ರಿಯಾಕ್ಷನ್. ಹೌದೌದು, ಅದಕ್ಕೆ ಏನು ಹೇಳಿಕ್ಕೆ ಬಯಸ್ತೀರಾ ಅವ್ರಿಗೆ? ಅದೇ ಸಕಾರಾತ್ಮಕ ಹೇಳಿದ್ದಾರೆ. ಈ ಥರ ಪಾರದರ್ಶಕ ಆಡಳಿತ ನಡೆಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಯಾಕಂದರೆ ನಾವು ಜನಪ್ರತಿನಿಧಿಗಳಾಗಿ ನಾವು ಕೆಲಸ ಮಾಡಿರೋರಿಲ್ಲಿ ಜನಗಳ ಪಲ್ಸು ಮತ್ತು ಅವರ ಕಷ್ಟ ಸುಖಗಳು, ಅವರ ಕೆಲಸಗಳು ಏನೇನು ಬೇಕಂತ ನಾವು ಮನೆಗೆ ಹೋಗಿ ಮಾಡೋವಂಥ ವ್ಯಕ್ತಿಗಳು ನಾವು. ಆದ್ದರಿಂದ ನಮಗೆ ದಿನಕ್ಕೆ 100 ಜನ ಕರೆಗಳು ಮಾಡ್ತಾರೆ, ನಮ್ಗೆ ಭೇಟಿ ಆಗ್ತಾರೆ, ನಮ್ಗೆ ಈ ಸಮಸ್ಯೆ ಇದೆ ಇದು ಅಂತ ನಮ್ಮ ಕಂಪ್ಲೇಂಟ್ ಕೊಡ್ತಾರೆ. ಯಾಕಂದರೆ ಕೆಲವು ವಿಚಾರಗಳು ನಮ್ಮ ಗಮನಕ್ಕೂ ಬರಲ್ಲ. ಈ ಸಾರ್ವಜನಿಕರಿಂದನೇ ಮಾಹಿತಿಯಿಂದನೇ ನಮಗೂ ಬರೋದು. ಈಗ ಆರಕ್ಷಕರಾಗಲಿ ಪೊಲೀಸ್ ಇಲಾಖೆಗಾಗಲಿ ಏನಾಗಲಿ ಸಾರ್ವಜನಿಕರ ಬೆಂಬಲ ಇದ್ರೇ ಯಾವುದೇ ಕೆಲಸಗಳು ಮಾಡೋಕ್ಕೆ ಅದು ಸಾಧ್ಯ ಆಗೋದು, ಯಶಸ್ವಿ ಆಗೋಕ್ಕೂ ಸಾಧ್ಯ. ಅದು ಎಲ್ಲಿ ಲೋಪದೋಷ ಕಂಡುಹಿಡಿಯೋಕ್ಕೂ ಸಾರ್ವಜನಿಕರೇ ಮುಖ್ಯ. ಜಲಗಾರರ ಬಗ್ಗೆ ಹೇಳಿದರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ತಗೊಂಡು? ಅದ್ರ ಬಗ್ಗೆನೂ 4 ಜನ ಜಲಗಾರರು ಮಾದನಾಯ್ಕಣಿಂದ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಯಾರ್ಯಾರು ಅನಧಿಕೃತವಾಗಿ ಅದೆಲ್ಲ ತೆಗೆದುಬಿಟ್ಟು ಜಲಗಾರರಿಗೆಲ್ಲ ಅವರು ಏನು ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಒಂದು ಸಕಾರಾತ್ಮಕವಾಗಿ ಹೇಳಿದ್ದಾರೆ. ಈ ವರ್ಷದ ಮೊದಲ ಗ್ರಾಮ ಸಭೆ ಏನಾದರೂ ಮಾಡಿದ್ರೆ ಅದ್ರ ಬಗ್ಗೆನೂ ವಿಚಾರ ಎತ್ತಿದ್ದೀನಿ. ಈಗ 2020ರಿಂದ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಪುರಸಭೆಗೆ ಮೇಲ್ದರ್ಜೆ ಆಯಿತು. ಅದರಿಂದ ಯಾವುದೇ ರೀತಿಯಿಂದ ಜನಸಂಪರ್ಕವಾಗಿ ಗ್ರಾಮ ಸಭೆ ಆಗಲಿ ಯಾವುದೂ ಮಾಡಿಲ್ಲ ಅಂತ ಹೇಳಿದೆ. ಅದರಿಂದ ನಾನು ಅದಕ್ಕೂ ಹೇಳಿದೆ, ಮೌಖಿಕವಾಗಿ ಕೊಟ್ಟಿದ್ದೀನಿ. ಅವರು ಮೌಖಿಕ ಕೊಟ್ಟಿದ್ದೆ, ಆಯಿತು ನಾವು AC ಅವರು ಎಲ್ಲ ಅಧ್ಯಕ್ಷತೆ ಮಾಡಬೇಕು, ಇದೆಲ್ಲ ಇವ್ರ ಮೇಲೆ ಅಧಿಕಾರಿ ಮಾಡಿ, ಇವ್ರ ಮೇಲೆ AC ಅವ್ರು ಬರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಬರ್ತಾರೆ, ಎಲ್ಲ ಮಾತನಾಡಿ ಆದಷ್ಟು ಬೇಗ ಜನಸಂಪರ್ಕ ಮತ್ತು ವಾರ್ಡ್ ಸಭೆಗಳನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಕುಂದುಕೊರತೆಗಳನ್ನು ಯಾರು ಇದುವರೆಗೂ ಏನೋ ನೋಡಿಲ್ಲ, ಸಭೆಗಳು ಮಾಡಿಲ್ಲ ಅಂತಲೂ ಹೇಳಿ ಪ್ರಶ್ನೆ ಮಾಡಿದ್ದೀನಿ. ಅದನ್ನು ಆದಷ್ಟು ಬೇಗ ನಾನು ಕಾರ್ಯರೂಪಕ್ಕೆ ತರ್ತೀನಿ ಅಂತಲೂ ಹೇಳಿದ್ದಾರೆ. ಮೊನ್ನೆ ಕಸಾಯಿತದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ರಿ ನೀವು ನ್ಯೂಸಲ್ಲಿ.
ಅದ್ರ ಬಗ್ಗೆ ಏನಾದರೂ ಹೇಳಿ. ಅದೇ ಜಲಗಾರದು ವಾಟರ್ ಮ್ಯಾನ್ ಕೆಲಸ ಮಾಡಬೇಕು. ಅವ್ರು ಹೋಗಿ ಕಸ ಎತ್ತಾಕಿ ಬೆಂಕಿ ಇಕ್ಕಿ ಅದು ಕೆಲಸ ಮಾಡೋದು ಅವ್ರಿಗೆ. ಅದಕ್ಕೆ ನಾನು ಹಿಂಗೆ ಹೋಗ್ತಾ ದಾರಿಯಲ್ಲಿ ನೋಡಿದಾಗ ಅಲ್ಲಿದ್ದರು. ಅದು ಇದರಿಂದ ನಾನು ಬಂದು ಅದನ್ನೊಂದು ವಿಡಿಯೋ ಮಾಡಿ ಅವ್ರು ಮಾಡಿ ಎಲ್ಲ ಹಾಂ, ಸ್ವಲ್ಪ ದೂರ ಇಡಿ. ನನ್ನ ಹೆಸರು ಭಾನುಪ್ರಕಾಶ್ ಅಂತ ಹೇಳ್ಬಿಟ್ಟು ಹೊಸಬ್ರೆದು ಕೆಲಸ ಮಾಡಿದ್ದೆ ಪ್ರಶಾಂತ್ ರೆಡ್ಡಿ ಕಡೆಯಿಂದ. ಇನ್ನು 2,16,000 ಚಿಲ್ಲರೆ ಬಿಲ್ ಬರಬೇಕು. ಕೇಳಿದ್ರೆ ಇವಾಗ ಕೊಡ್ತೀನಿ, ಚಿವರ್ಸು ಟ್ರಾನ್ಸ್ಫರ್ ಆಗಿಬಿಟ್ಟವ್ರೆ, ಅದಾಗ್ಬಿಟ್ಟವ್ರೆ, ಮಾಡಿಸ್ಕೊಡ್ತೀನಿ ಅಂತ 2 ವರ್ಷದಿಂದ ಆಟ ಆಡಿಸ್ತಾವನೆ. ಏನು ಕೇಳಿದ್ರು ಈ ವಾರ ನೆಕ್ಸ್ಟ್ ವಾರ ಅಂತ ಆಟ ಆಡ್ತಾವನೆ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನೋಡ್ತಾನೆ, ಸುಮ್ಮನೆ ಆಗ್ತಾನೆ. ಏನೋ 10 ವಾಯ್ಸ್ ಮೆಸೇಜ್ ಕಳಿಸಿದ್ರೆ 1 ವಾಯ್ಸ್ ಮೆಸೇಜ್ ಆಗ್ತಾನೆ. ನಾನು ತಿಂದಿಲ್ಲ, ಈ ವಾರದಲ್ಲಿ ಮಾಡ್ಕೊಟ್ಬಿಡ್ತೀನಿ, ಇವತ್ತು ಮಾಡ್ಕೊಡ್ತೀನಿ, ಅವತ್ತು ಮಾಡ್ಕೊಡ್ತೀನಿ ಅಂತ ಹಿಂಗೆ 2 ವರ್ಷದಿಂದ ಆಟ ಆಡ್ಸ್ಕೊಂಡು ಬರ್ತಾನೆ ಅವನೇ. ಈ ಹುಡುಗಿನ ಜೊತೆಲಿರೋರು ಬೆಳೆದಿರೋರು ಏನೋ ಈ ಪಂಚಾಯತಿಲಿ ಇದೆ, ಕೆಲಸ ಕೊಡು, ನಾವು JCP ಇದೆ, ಎಲ್ಲ ಇದೆ, ಕೆಲಸ ಕೊಡ್ತೀನಿ ಮಾಡು ಅಂತ ಹೇಳೋದು. ಅದರಿಂದ ಮಾಡಿದ್ದೀನಿ. ಸ್ನೇಹನ ದುರುಪಯೋಗ ಪಡಿಸ್ಕೊಂಡು ಸ್ನೇಹ ದುರುಪಯೋಗ ಮಾಡಿರೋದು. ವಾಯ್ಸ್ ರೆಕಾರ್ಡ್ ಇಲ್ಲಿದೆ ಸಾಕ್ಷಿ. ಒಂದು ಇಷ್ಟು ವಾಯ್ಸ್ ರೆಕಾರ್ಡ್ ಎಷ್ಟು ಕಳಿಸಿದ್ದೀನಿ, 10 ವಾಯ್ಸ್ ರೆಕಾರ್ಡ್ ಆಗ್ತದೆ, 1 ವಾಯ್ಸ್ ರೆಕಾರ್ಡ್ ಮೆಸೇಜ್ ಕಳಿಸ್ತಾನೆ. ಈಗ ಮೊನ್ನೆ ಕಳಿಸಿರೋದು ಈ ವಾರದಲ್ಲಿ ಮಾಡಿಕೊಟ್ಬಿಡ್ತೀನಿ. ಸರ್, ಪುರಸಭೆಯಲ್ಲಿ ಅವ್ರು ಏನು ಅಂತ ನಂಬಿ ನೀವು ಕೆಲಸ ಮಾಡಿದ್ದೀರಿ? ದುಡ್ಡು ಬಂದ್ಬಿಟ್ಟಿದೆ ಪುರಸಭೆಯಿಂದ, ಅದನ್ನು ತಗೊಂಡು ಅವರು ಬಳಸ್ಕೊಂಡು. ಹೆಂಗೆ ಅವ್ರು ಬಳಸ್ಕೊಳ್ಳೋದು? ಅವರು ಸೈನ್ ಹೆಂಗೆ ನಿಮ್ಮ ಸೈನ್ ಮಾಡಿದಾರಲ್ಲ? ಸೈನ್ ಅಲ್ಲ, ನನಗೆ ದುಡ್ಡು ಕೊಟ್ಟು ನನ್ನ ಕಡೆಯಿಂದ ಚೆಕ್ಕಲ್ಲಿ 2,20,000 ಕ್ಯಾಶಲ್ಲಿ ತಗೊಂಡಿದ್ದಾನೆ. ಈ ಮಿಕ್ಕಿದ ಬಿಲ್ನ ಅವರು ಅಡ್ವಾನ್ಸ್ ಇದು ಮಾಡ್ಕೊಂಡು ಎತ್ಕೊಂಡಿದ್ದಾರೆ. ಈಗ ನಿಮ್ಮ ಮುಂದಿನ ನಡೆ ಏನು ಅಂತ, ಏನು ಉದ್ದೇಶ, ಏನು ಮಾಡಬೇಕು ಅಂತ ನೀವು? ಅದೇ ಒಂದು ವಿಶ್ವಾಸದ ಮೇಲೆ ಅವ್ರನ್ನ ಕೊಡ್ತೀನಿ ಅನ್ನೋದಕ್ಕೆ ನಾವು ಕೇಳ್ಕೊಂಡೇ ಬಂದೋ. ಇಷ್ಟಿಯ ನೋಡಿದ್ರೆ ಇನ್ನು ಕಾನೂನು ಹೋರಾಟ ಮಾಡಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.